ರಾಜ್ಯದಲ್ಲೂ ಸತ್ತಾಯ್ತಲ್ಲಪ್ಪ. ಜನರ ಪರವಾಗಿ ಇವತ್ತು ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ. ಇದು ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಬಂಧುಗಳೇ. ಇವತ್ತಿನ ಮೈಸೂರಿನ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಬಂದು ಇಷ್ಟು ದೊಡ್ಡ ಒಂದು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು. ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಹ ನಾವು ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಸಹ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಏರಿಕೆಯಿಂದ ಆಹಾರ ಪದಾರ್ಥಗಳು ಜಾಸ್ತಿ ಆಗ್ತವೆ, ತರಕಾರಿ ಬೆಲೆಗಳು ಜಾಸ್ತಿ ಆಗ್ತವೆ. ಇವೆಲ್ಲವೂ ಸಹ ಜನರ ಮೇಲೆ ಪರಿಣಾಮವನ್ನು ಬೀರ್ತದೆ. ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯನವರೇ ಈ ಕೂಡಲೇ ಏನಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ದರವನ್ನ ಕೂಡಲೇ ಇಳಿಸಬೇಕು ಅಂತಕ್ಕಂಥ ಒಂದು ಹೋರಾಟವನ್ನ ನಾವು ಇವತ್ತು ನಮ್ಮ ಒಡೆಯರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರಿಗೆ ಸಹ ನಾವು ಕೃತಜ್ಞತೆ ಸಲ್ಲಿಸಕ್ಕೆ ಇಚ್ಛೆ ಪಡ್ತೀನಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಮ್ಮ ಎಲ್ಲೇ ನೋಡಿದ್ರೂ ಕೂಡ ಬೆಲೆ ಏರಿಕೆಯನ್ನು ಮಾಡಿರುವಂಥದ್ದು ಈ ರಾಜ್ಯ ಸರ್ಕಾರ ಅಂತ ನೀವೆಲ್ಲರೂ ಗಮನಿಸಿದ್ದೀರಿ. ಬಡವರಿಗೆ, ಮಧ್ಯವರ್ಗದವರು ಇರ್ಬೋದು, ರೈತರು ಇರ್ಬೋದು, ಯಾವುದೇ ಒಂದು ವರ್ಗ ಇರಲಿ, ಎಲ್ಲರಿಗೂ ಒಂದು ಸಂಕಷ್ಟವನ್ನು ಸೃಷ್ಟಿ ಮಾಡಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವೆಲ್ಲರೂ
ಪ್ರತಿಯೊಬ್ಬರು ಇದನ್ನು ಅನುಭವಿಸ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ NDA ಇದರ ವಿರುದ್ಧವಾಗಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಏನು ಬೇಡಿಕೆ ಇದೆ ಅದನ್ನ ಪರಿಗಣಿಸಬೇಕು ಅಂತ ಈ ಹೋರಾಟವನ್ನು ನಡೆಸ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಮ್ಮ DC ಅವ್ರಿಗೆ ಇದು ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸ್ತಾ ಇದ್ವಿ. ನಾವೆಲ್ಲರೂ ಒಂದು ಒಳ್ಳೆ ಹೋರಾಟ ಮಾಡಿ ನಮ್ಮ ರಾಜ್ಯದ ಜನತೆ ಪರವಾಗಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇವತ್ತು ನಿಮ್ಮೆಲ್ಲರ ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ನಮ್ಮ ಇಲ್ಲಿ ಪಕ್ಷದ ಎಲ್ಲ ಮುಖಂಡರು ಉಪಸ್ಥಿತರಿದ್ದಾರೆ. ನಾವೆಲ್ಲರೂ ಜೊತೆಗೂಡಿ ಕೈ ಜೋಡಿಸಿ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಣ ಅಂತ ಮುಂದುವರಿತಾ ಈ ಹೋರಾಟವನ್ನು ಮುಂದುವರಿಯೋಣ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತು ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಸಿರುವುದರ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ನಾವಿವತ್ತು ಮನವಿ ಮಾಡ್ಕೋತಾ ಇದ್ದೀವಿ, ಎಲ್ಲ ಬೆಳೆಗಳನ್ನ ಇಳಿಸ್ಬೇಕು ಅಂತೇಳಿ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಹೇಳ್ತಾರೆ, ಈ ದುಡ್ಡನ್ನ ನಾನೇನ್ ತಗೊಂಡು ಹೋಗೋದಿಲ್ಲ, ನಾನು ಇದನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತೀನಿ ಅಂತ. ಅಂದ್ರೆ ಕಳೆದ 1 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ ಅನ್ನುವಂಥದ್ದು. ಈ 3,000 ಕೋಟಿ ಏನ್ ಬರುತ್ತೆ ಇದರಲ್ಲಿ ಮಾಡ್ತೀನಿ ಅಂತ ಹೇಳಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಕಳೆದ 12 ತಿಂಗಳಿಂದ 3 ತಿಂಗಳು ಚುನಾವಣೆಗೆ ಮೀಸಲು ಹೋಗಿದ್ ಬಿಟ್ರೆ, ಚುನಾವಣೆ ನೀತಿ ಸಂಹಿತೆ ಆಗಿದ್ ಬಿಟ್ರೆ, ಇನ್ನು 9 ತಿಂಗಳು ತಿಂಗಳಿಗೊಂದಂತೆ ದರವನ್ನ ಏರಿಸ್ತಾ ಇದ್ದಾರೆ ಬಂಧುಗಳಿಗೆ. ಒಂದೊಂದು ವಸ್ತುವಿನ ಬೆಲೆಯನ್ನ ಕಳೆದ 9 ತಿಂಗಳಿಂದ ಏರಿಸ್ಕೊಂಡು ಬರ್ತಾ ಇರೋದು ನಾವು ನೋಡಿದೀವಿ. ಒಂದ್ ಕಡೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯ್ತು, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯ್ತು, ಅಲ್ಲಿಂದ ಬಂದ್ರೆ SC STಗೆ ಮೀಸಲಿಟ್ಟು ಹಣವನ್ನ ಬಳಸ್ಕೊಂಡಿದೀವಿ ಅಂತ ಸ್ವತಃ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಒಪ್ಕೊಂಡಿದ್ದನ್ನು ನಾವು ನೋಡಿದೀವಿ ಬಂಧುಗಳೇ. ಒಂದೊಂದೇ ಪದಾರ್ಥವನ್ನ ಹಾಲಿನ ದರ ರೇಟ್ ಜಾಸ್ತಿ ಆಯ್ತು, ಆಸ್ತಿ ತೆರಿಗೆ ರೇಟ್ ಜಾಸ್ತಿ ಆಯ್ತು. ಚುನಾವಣೆ ಕಾರಣಕ್ಕೆ ಆಸ್ತಿ ತೆರಿಗೆ ದರವನ್ನ ಏರಿಸಿರೋದನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದೀವಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕಳೆದ 9 ತಿಂಗಳಿಂದ 9 ಜನ ಏನು ಬಳಸ್ತಾ ಇದ್ದಾರೆ ಅದರ ಅತ್ಯವಶ್ಯಕ ಬೆಲೆಗಳನ್ನ ಏರಿಸಿರುವಂತದನ್ನ ನಾವು ನೋಡಿದ್ದೀವಿ. ಈ ಕಡೆ ಸಾಲ ತಗೊಳಕ್ ಹೋದ್ರೆ ಮೊದಲು 20 ರೂಪಾಯಿ ಸ್ಟಾಂಪ್ ಪೇಪರ್ ಸಾಕಾಗಿತ್ತು, ಇವತ್ತು ಅದಿಲ್ಲ, ಅದನ್ನ 10 ಪಟ್ಟು ಜಾಸ್ತಿ ಮಾಡಿದ್ದಾರೆ, 200 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೀಗೆ ಒಂದೊಂದೇ ದರವನ್ನ ಏರಿಸ್ಕೊಂಡು ಹೋಗ್ತಾ ಇರುವಂತದ್ದು.